ಒಂದು ಟೈಮು ಫ್ಲಾಗ್ಶಿಪ್ ಕಿಲ್ಲರ್ ಅಂತ ಹೆಸರು ಮಾಡಿರೋ ಒನ್ ಪ್ಲಸ್ಸು ಇವತ್ತು ಯಾರ್ದು ನೆನಪಿಗೆ ಬರೋದಿಲ್ಲ ಅಂತ ಆ ಥರ ಆಗೋಗಿದೆ. ಸೊ ಒಂದು ಕಾಲದಲ್ಲಿ ಒನ್ ಪ್ಲಸ್ನ ಲಾಂಚ್ ಅಂದರೆ ನಮ್ಮಂಥ ಟೆಕ್ ಲವರ್ಸ್ಗೆ ಹಬ್ಬ ಇದ್ದಂಗೆ. ಬಟ್ ಆದರೆ ಅದೇ ಒನ್ ಪ್ಲಸ್ನ ಇವತ್ತಿನ ಜನ ನೋಡಿ ಟ್ರೋಲ್ ಮಾಡ್ತಾ ಇದ್ದಾರೆ. ಸೊ ಏನಕ್ಕೆ ಈ ಥರ ಆಯಿತು, ಹೇಗೆ ತನ್ನ ಒನ್ ಪ್ಲಸ್ಸು ತಂದು ಚಾಮು ಪಾಪ್ಯುಲಾರಿಟಿ ಹಾಗೂ ಇಂಡಿಯನ್ ಮಾರ್ಕೆಟ್ನಲ್ಲಿ ಪೊಸಿಷನ್ನ ಕಳ್ಕೊಂತು. ಸೊ ಎಲ್ಲಿಂದಿದ್ರು ಒನ್ ಪ್ಲಸ್ದು ಡೌನ್ಫಾಲ್ ಸ್ಟಾರ್ಟ್ ಆಯಿತು ಅನ್ನೋದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ನಾನು ನಿಮ್ಮ ರವಿ. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನಿಮ್ಗೇನಾದ್ರು ಇಷ್ಟ ಆಗಿದೆ ಅಂತ ಹೇಳಿದ್ರೆ ಈ ವಿಡಿಯೋನ ಶೇರ್ ಮತ್ತು ಲೈಕ್ ಮಾಡಿ. ಬನ್ನಿ ಈ ವಿಡಿಯೋನ ಶುರು ಮಾಡೋಣ. ಮೊದಲು ಇದರ ಸ್ಕ್ರೀನ್ ನೋಡೋ ಥರ ಆಯಿತು ಅಂತ ಹೇಳಿದ್ರೆ ಗೋಲ್ಡನ್ ಏರ್ ಆಫ್ ಒನ್ ಪ್ಲಸ್ಸು. ಸೊ 2014ರಲ್ಲಿ ಒನ್ ಪ್ಲಸ್ ಒನ್ ಬಂದು ಲಾಂಚ್ ಆಯಿತು. ಇದ್ರ ಟ್ಯಾಗ್ ಲೈನ್ ಬಂದು ನೆವರ್ ಸೆಟಲ್ ಅಂತ ಸ್ಟಾರ್ಟ್ ಆಯಿತು ಇದ್ರ ಟ್ಯಾಗ್ ಲೈನ್. ಸೊ ಇದು ಯಾವಾಗ ಒನ್ ಪ್ಲಸ್ಸು ಸ್ಟಾರ್ಟ್ ಆಯಿತು ಗೊತ್ತಾ, ಟೆಕ್ ಮಾರ್ಕೆಟಲ್ಲಿ ಎಸ್ಪೆಷಲಿ ಮೊಬೈಲ್ ಮಾರ್ಕೆಟಲ್ಲಿ ಫುಲ್ ಶೇಕ್ ಆದಂಗೆ ಆಯಿತು. ಸೊ 20,000-25,000 ರೂಪಾಯಿಗೆ ಒಳ್ಳೆ ಫ್ಲಾಗ್ಶಿಪ್ ಲೆವೆಲ್ದು ಸ್ಪೆಸಿಫಿಕೇಶನ್ಸು, ಕ್ಲೀನ್ ಆಕ್ಸಿಜನ್ ಓಎಸ್ಸು, ಯಾವುದೇ ರೀತಿಯ ಬ್ಲೋಟ್ವೆಲ್ ಇರಲಿಲ್ಲ, ಸ್ಮೂತ್ ಎಕ್ಸ್ಪೀರಿಯೆನ್ಸು, ಲಿಟ್ರಲಿ ಅಂದರೆ ಫ್ಲಾಗ್ಶಿಪ್ ಕಿಲ್ಲರ್ಗೆ ಕಾಂಪೀಟ್ ಮಾಡ್ತಕ್ಕಂಥ ಮೊಬೈಲು. ಅವತ್ತಿನ ಟೈಮಲ್ಲಿ ಆಳ್ತಾ ಇರ್ತಕ್ಕಂಥ ಸ್ಯಾಮ್ಸಂಗು ಜೊತೆಗೆ ಐಫೋನ್ಗೆ ಒಳ್ಳೆ ಟಕ್ಕರ್ ಕೊಡ್ತಾ ಇರ್ತಕ್ಕಂಥ ಮೊಬೈಲು. ಸೊ ಜನ ಒನ್ ಪ್ಲಸ್ನ ವ್ಯಾಲ್ಯೂ ಫಾರ್ ಮನಿ ಬ್ರ್ಯಾಂಡ್ ಅಂತಲೇ ಕನ್ಸಿಡರ್ ಮಾಡ್ತಿದ್ರು. ಆದರೆ ಈ ಸಕ್ಸಸ್ ಸ್ಟೋರಿ ತುಂಬ ದಿನ ಇರಲಿಲ್ಲ. ಸೊ ಈ ಮೊದಲನೇ ಡೌನ್ಫಾಲ್ ಎಲ್ಲಿಂದ ಸ್ಟಾರ್ಟ್ ಆಯಿತು ಅಂತ ಹೇಳಿದ್ರೆ ಅವರ ಪ್ರೈಸ್ ಇನ್ಕ್ರೀಸಸ್ಸು. ಸೊ ಒನ್ ಪ್ಲಸ್ ಟು 3B 5 ಸೀರೀಸು 6 ಸೀರೀಸ್ ಎಲ್ಲವೂ ಕರೆಕ್ಟಾಗಿ ಇತ್ತು. ಆದರೆ ಒನ್ ಪ್ಲಸ್ 7ಇಂದ ಫ್ಲಾಗ್ಶಿಪ್ದು ಪ್ರೈಸಿಂಗು ಸ್ಟಾರ್ಟ್ ಆಗಿದ್ದು. ಸೊ 20,000 25,000 ರೂಪಾಯಿನ ಬ್ರ್ಯಾಂಡು ಸಡನ್ನಾಗಿ 50,000-60,000 ರೂಪಾಯಿ ರೇಂಜ್ಗೆ ಹೋಯಿತು. ಸೊ ಫ್ಲಾಗ್ಶಿಪ್ ಕಿಲ್ಲರು ಅಂತ ಎಲ್ಲರೂ ಕರಿತಾ ಇರ್ತಕ್ಕಂಥ ಬ್ರ್ಯಾಂಡು ಫ್ಲಾಗ್ಶಿಪ್ ಜೊತೆಗೆ ಕಾಂಪಿಟೇಷನ್ ಮಾಡೋ ಪ್ರಯತ್ನನೂ ಮಾಡಿದ್ರು. ಬಟ್ ಅದು ಬಿಗ್ಗೆಸ್ಟ್ ಮಿಸ್ಟೇಕ್ ಆಗಿತ್ತು. ಅವರು ಕೊಡ್ತಾ ಇರಕ್ಕಂಥ ಗೆ ಕೊಡೋ ಮೂಮೆಂಟಲ್ಲಿ ಅವರು ಸೋತೋದ್ರು. ಇದು ಅವರ ಮೊದಲ ಮಿಸ್ಟೇಕು. ಇದರಿಂದ ಅವರು ಲಾಸಿಂಗ್ ಅವರ ಐಡೆಂಟಿಟಿನೂ ಕೂಡ ಕಳ್ಕೊಂಡ್ರು. ಎರಡನೇದು ಬಂದ್ಬಿಟ್ಟು ಅವ್ರು ಯಾವಾಗ ಪ್ರೈಸ್ ಇನ್ಕ್ರೀಸ್ ಆಯಿತು ಗೊತ್ತಾ, ಅವ್ರೇನು ಮಾಡಿದ್ರು ಮಿಡ್ ರೇಂಜ್ಗೆ ಅಂತ ಅಂದ್ಬಿಟ್ಟು ಸ್ವಲ್ಪ ಮೊಬೈಲ್ನ ಕರ್ಕೊಂಡು ಬಂದರು. ಸೊ ಅದೇನೆ ನಾಟ್ ಸೀರೀಸು. ಸೊ ಮೀನ್ಸ್ ಜನ ತುಂಬಾ ಕಂಪ್ಲೇಂಟ್ ಮಾಡ್ತಾಯಿದ್ರು. ಸೊ ಒನ್ ಪ್ಲಸ್ ಮೊಬೈಲು ತುಂಬಾ ಕಾಸ್ಟ್ಲಿ. ಇದನ್ನ ಒಳ್ಳೆ ಶ್ರೀಮಂತರು ಮಾತ್ರ ಪರ್ಚೇಸ್ ಮಾಡ್ಬೋದು, ನಮ್ಮಂತೆ ಮಿಡಲ್ ಕ್ಲಾಸ್ ಯಾರು ಪರ್ಚೇಸ್ ಮಾಡೋಕ್ಕೆ ಆಗೋದಿಲ್ಲ ಅಂತ. ಸೊ ಇದನ್ನೇ ಅವರು ನೋಟಿಸ್ ಮಾಡಿಕೊಂಡು ಒಳ್ಳೆ ಸೊಲ್ಯೂಷನ್ ಕಂಡುಹಿಡಿಬೇಕು ಅಂತ ಒನ್ ಪ್ಲಸ್ ನಾಟ್ ಸೀರೀಸ್ನ ತೊಗೊಂಡ್ಬಂದರು. ಆದರೆ ನಾಟ್ ಸೀರೀಸ್ ಕೂಡ ತುಂಬಾ ಕನ್ಫ್ಯೂಸ್ ಆಗೋಯಿತು. ಅದ್ರಲ್ಲಿ ನಾಟ್ ಸಿ ತೊಗೊಂಡ್ಬಂದು, ನಾಟ್ C2, ನಾಟ್ C2 ಲೈಟು, ನಾಟ್ 3, ನಾಟ್ ಲೈಟು, ನಾಟ್ SE. ಸೊ ಈ ಥರ ತುಂಬ ನಾಟ್ ಸೀರೀಸ್ಗಳನ್ನೇ ತೊಗೊಂಡ್ಬಂದರು. ಸೊ ಇದೆಲ್ಲ ಯಾವಾಗ ತೊಗೊಂಡ್ಬಂದ್ರು ಇದ್ರ ಜೊತೆಗೇನೆ ಅವರ ಕ್ವಾಲಿಟಿ ಕೂಡ ಡ್ರಾಪ್ ಆದಂಗೆ ಹೋಯಿತು. ಜೊತೆಗೆ ಗ್ರೀನ್ ಲೈಟ್ನ ಇಶ್ಯೂ ಕೂಡ ಬರೋಂಗೆ ಸ್ಟಾರ್ಟ್ ಆಯಿತು. ಸೊ ಕನ್ಸಿಸ್ಟೆನ್ಸಿ ಹೋಯಿತು. ಯೂಸರ್ಸು ತುಂಬಾ ಕನ್ಫ್ಯೂಸ್ ಆದರು. ಯಾವ ಮೊಬೈಲ್ನ ತೊಗೊಳ್ಬೇಕು, ಯಾವುದನ್ನು ತೊಗೊಬಾರ್ದು ಅಂತ ಅಂದ್ಬಿಟ್ಟು ಅವ್ರಿಗೂ ಕೂಡ ಕನ್ಫ್ಯೂಷನ್ ಆಯಿತು. ಜೊತೆಗೆ ನಾನು ಆಗಲೇ ಹೇಳ್ದಂಗೆ ಸರ್ವೀಸಸ್ ಇಶ್ಯೂಸ್ ಕೂಡ ತುಂಬಾ ಬಂತು. ಸೊ ಅಂದರೆ ಗ್ರೀನ್ ಲೈನ್ಸ್ ಇಶ್ಯೂಸ್ ಯೂಸ್ ಮಾಡ್ತಾ ಇರಬೇಕಾದ್ರೆ ಯಾವ್ದಾದ್ರು ಅಪ್ಡೇಟ್ ಏನಾದ್ರು ಬಂತು, ಅಪ್ಡೇಟ್ ಏನಾದ್ರು ಇನ್ಸ್ಟಾಲ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಡಿಫಾಲ್ಟ್ ಯೂಸ್ ಮಾಡ್ತಾ ಇದ್ದಂಗೆ ಗ್ರೀನ್ ಲೈನ್ಸ್ ಇಶ್ಯೂಸ್ ಬಂತು. ಸೊ ಈ ಗ್ರೀನ್ ಲೈನ್ಸ್ ಇಶ್ಯೂಸು ಅರ್ಧಕ್ಕರ್ಧ ಒನ್ ಪ್ಲಸ್ ಬ್ರ್ಯಾಂಡ್ಗೆ ತುಂಬಾ ಡ್ಯಾಮೇಜ್ ಮಾಡಿತು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇವರ ಆಕ್ಸಿಜನ್ OS ಏನಿತ್ತು, ಕ್ಲೀನ್ ಆಕ್ಸಿಜನ್ OS ಇಂದ ಇವ್ರು ಏನು ಮಾಡಿದ್ರು, ಓಪೋ ಅವರ ಕಲರ್ OSಗೆ ಮರ್ಜ್ ಆಯಿದ್ರು. ಸೊ ಇದೊಂಥರ ಬಿಗ್ಗೆಸ್ಟ್ ಮಿಸ್ಟೇಕು, ಬಿಗ್ಗೆಸ್ಟ್ ಡೌನ್ಫಾಲ್ ಅಂತಲೇ ಹೇಳ್ಬೋದು ಒನ್ ಪ್ಲಸ್ ಹಿಸ್ಟ್ರಿಯಲ್ಲಿ. ಸೊ ಆಕ್ಸಿಜನ್ OS ಬಂದ್ಬಿಟ್ಟು ಒನ್ ಪ್ಲಸ್ನ ಬಿಗ್ಗೆಸ್ಟ್ ಸ್ಟ್ರೆಂತ್ ಆಗಿತ್ತು. ಕ್ಲೀನ್, ಫಾಸ್ಟ್ ಮತ್ತು ಬ್ಲೋಟ್ ಫ್ರೀ ಎಕ್ಸ್ಪೀರಿಯನ್ಸ್ ಯೂಸರ್ಸ್ಗೆ ತುಂಬಾ ಇಷ್ಟ ಆಯಿತು. ಇವ್ರು ಯಾವಾಗ ಓಪೋ ಜೊತೆ ಮರ್ಜರ್ ಆದ್ರು ಗೊತ್ತಾ, ಅದು ಓಪೋದು ಕಲರ್ OS ಮಿಕ್ಸ್ ಆಗೋಯ್ತು. ಸೊ ಆಕ್ಸಿಜನ್ OS ಐಡೆಂಟಿ ಹೋಯಿತು. ಸೊ ಒನ್ ವರ್ಡಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ಇದು ಒನ್ ಪ್ಲಸ್ ಮೊಬೈಲ್ ಅಲ್ಲ, ಬರೀ ಕೇವಲ ಓಪೋ ಅವರ ಪ್ಲಸ್ ಆಗಿತ್ತು. ಸೊ ಇದರಿಂದ ಏನಾಯಿತು ಅಂತ ಹೇಳಿದ್ರೆ ತುಂಬ ಜನ ಒನ್ ಪ್ಲಸ್ನ ಲವ್ ಮಾಡ್ತಾ ಇರ್ತೇವೆ. ಮೀನ್ಸ್ ಏನಕ್ಕೆ ಒಂದು ರೀಸನ್ನ ಕನ್ಸಿಡರ್ ಮಾಡ್ತಾ ಇದ್ರು ಒನ್ ಪ್ಲಸ್ ಅಂದರೆ ಪ್ಯೂರ್ ಆಕ್ಸಿಜನ್ OS ಇಂದ. ಸೊ ಇದು ಯಾವಾಗ ಕಲರ್ OS ಆಗಿ ಓಪೋ ಜೊತೆ ಮರ್ಜ್ ಆಯಿತು ಗೊತ್ತಾ, ಜನ ಏನು ಮಾಡಿದ್ರು ಈ ಮೊಬೈಲ್ನ ತಗೊಳ್ಳೋದನ್ನ ಅಷ್ಟಕ್ಕಷ್ಟು ಅವಾಯ್ಡ್ ಮಾಡಿದ್ರು. ಜೊತೆಗೆ
ಇನ್ನೊಂದು ಮೇನ್ ಡೌನ್‌ಫಾಲ್ ರೀಸನ್ ಬಂದ್ಬಿಟ್ಟು ಪೂರ್ ಮಾರ್ಕೆಟಿಂಗು. ತುಂಬ ಮೊಬೈಲ್‌ನ ಲಾಂಚ್ ಮಾಡ್ಬಿಟ್ರು. ಸೊ ಪ್ರಿವಿಯಸ್ಲಿ ಸ್ಟಾರ್ಟಿಂಗ್ ಡೇಸಲ್ಲಿ ಏನು ಮಾಡ್ತಾ ಇದ್ರು ಅಂತ ಹೇಳಿದ್ರೆ, ಇವ್ರು ವರ್ಷಕ್ಕೆ ಮ್ಯಾಕ್ಸಿಮಮ್ಮು 1 ಮೊಬೈಲ್ 2 ಮೊಬೈಲ್‌ನ ಮಾತ್ರ ಲಾಂಚ್ ಮಾಡ್ತಾ ಇದ್ರು. ಬಟ್ ಡೇ ಬೈ ಡೇ ಯಾವಾಗ ಏನಾಯ್ತು ಗೊತ್ತಾ, 3 ಮಂತ್ಸ್‌ಗೆ ಒಂದೊಂದು ಮೊಬೈಲು, ವರ್ಷಕ್ಕೆ ಒಂದು 5ರಿಂದ 6 ಮೊಬೈಲ್ ಲಾಂಚ್ ಮಾಡ್ತಾನೆ ಬಂದ್ರು. ಬಟ್ ಅವಾಗ ಏನಾಯ್ತು ಅಂದ್ರೆ ಕಸ್ಟಮರ್‌ಗೆ ಕನ್‌ಫ್ಯೂಸ್ ಆಯ್ತು, ಯಾವ ಮೊಬೈಲ್ ತಗೊಳ್ಳೋದು, ಯಾವ ಮೊಬೈಲ್ ತಗೊಬಾರ್ದು ಅಂತ. ಜೊತೆಗೆ ಒನ್ ಪ್ಲಸ್ ಬ್ರ್ಯಾಂಡ್ ಬಂದು ಯೂನಿಕ್ ಆಗಿತ್ತು. ಬ್ರ್ಯಾಂಡ್ ಮಾರ್ಕೆಟಿಂಗು ಕೂಡ ಯೂನಿಕ್ ಆಗಿತ್ತು. ಸೊ ಹೊಸದಾಗಿ ಇನ್ವೇಟಿವ್ ಸಿಸ್ಟಮ್‌ನ ಕೊಡ್ತಾ ಇದ್ರು, ಲಿಮಿಟೆಡ್ ಲಾಂಚ್ ಮಾಡ್ತಾ ಇದ್ರು. ಒಂದು ಮೊಬೈಲ್ ಲಾಂಚ್ ಆಗ್ತಾ ಇದೆ ಅಂತ ಹೇಳಿದ್ರೆ ಹೈಪ್‌ನ ಕ್ರಿಯೇಟ್ ಮಾಡ್ತಾ ಇದ್ರು. ಬಟ್ ಅದೇನಾಯ್ತು, ಬರ್ತಾ ಹೊಸ ಮಾಡೆಲ್ ಲಾಂಚ್ ಮಾಡಿದಾಗ ಏನಾಯ್ತು, ಉದಾಹರಣೆಗೆ ನಾಟ್ CE4 ಲೈಟು, ನಾಟ್ 4, ಒನ್ ಪ್ಲಸ್ 12R ಈ ಥರ ತುಂಬಾ ಅಂದರೆ ತುಂಬಾನೇ ತಗೊಂಡ್ ಬಂದ್ರಲ್ಲ. ಜನಕ್ಕೆ ಲಿಟ್ರಲಿ ಹೆಂಗಾಗಿತ್ತು ಅಂತಾರೆ, ಬೇಜಾರು ಆಗೋಯ್ತು. ತಿರ್ಗಾ ಅದ್ರ ಮೇಲೆ ಮೊಬೈಲ್ ಬಗ್ಗೆ ಯಾವ ಎಕ್ಸೈಟ್ಮೆಂಟು ಇರಲಿಲ್ಲ. ಜೊತೆಗೆ ಲೈಕ್ ಏನು ಹೊಸ್ದಾಗಿ ಲಾಂಚ್ ಮಾಡ್ತಾ ಇರೋನು ಕ್ಯೂರಿಯಾಸಿಟಿ ಕೂಡ ಹೊಂಟೋಯ್ತು. ಜೊತೆಗೆ ಮತ್ತೊಂದು ಪಾಯಿಂಟ್ ಇದಕ್ಕೆ ಅಡಿಷನ್ ಅಂತ ಹೇಳಿದ್ರೆ, ಯಾವಾಗ ಒನ್ ಪ್ಲಸ್ ಡೌನ್‌ಫಾಲ್ ಸ್ಟಾರ್ಟ್ ಆಯಿತು ಗೊತ್ತಾ, ಸೊ ಅದೇ ಟೈಮಲ್ಲಿ ಕೆಲವೊಂದು ಮೊಬೈಲು ಬೂಮ್ ಆದಕ್ಕೆ ಸ್ಟಾರ್ಟ್ ಆಯಿತು. ಫಾರ್ ಅನ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ಐಕು, ರಿಯಲ್ಮಿ, ತಿರ್ಗಾ ಇವಾಗ ರೀಸೆಂಟಾಗಿ ಬಂದಿರತಕ್ಕಂಥ ನಥಿಂಗ್ ಮೊಬೈಲು. ಸೊ ಇವರೇನಾದ್ರು ಒಂದು ರೇಂಜ್ ಪೀಕಲ್ಲಿ ಇರೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಈ ಪ್ರೈಸ್ಗೆ, ಇದಕ್ಕಿಂತ ಕಡಿಮೆ ಪ್ರೈಸ್ಗೆ ಅವ್ರು ಕೊಡ್ತಾ ಇರತಕ್ಕಂಥ ಪರ್ಫಾರ್ಮೆನ್ಸು, ಕ್ಯಾಮ್ರಾ, ಡಿಸೈನು, ಯೂಸರ್ ಇಂಟರ್ಫೇಸು ಎಲ್ಲನೂ ಕೂಡ ಜನಕ್ಕೆ ಇಷ್ಟ ಆಯಿತು, ಅದು ಕೂಡ ಕಡಿಮೆ ಪ್ರೈಸಲ್ಲಿ. ಸೊ ಅವಾಗೇನಾಯಿತು, ಒನ್ ಪ್ಲಸ್ ವ್ಯಾಲ್ಯೂ ಫಾರ್ ಮನಿ ಅಂತ ಏನಿತ್ತು ಗೊತ್ತಾ, ಆ ಟ್ಯಾಗ್ನ ಇದು ಕಳ್ಕೊಂತು. ಸೊ ಇವಕ್ಕೂ ಕೂಡ ನೀವು ನೋಡಿ, ಒನ್ ಪ್ಲಸ್ ಮೊಬೈಲ್ನ ನೀವು ಒಪ್ಪೋ ಮೊಬೈಲ್ನ ಯೂಸ್ ಮಾಡಿದ್ರೆ ನಿಮ್ಗೆ ಎಲ್ಲೂ ಕೂಡ ಯಾವುದೇ ರೀತಿ ಡಿಫ್ರೆನ್ಸ್ ಅಂತ ಗೊತ್ತಾಗಲ್ಲ. ಒನ್ಲಿ ಒನ್ ಪ್ಲಸ್ ಟ್ಯಾಗು, ತಿರ್ಗಾ ಓಪ್ಪೋ ಟ್ಯಾಗ್ ಬಿಟ್ಟರೆ ಉಳಿದ A to Z ಎಲ್ಲವೂ ಕೂಡ ಸಿಮಿಲರೇ ಇರುತ್ತೆ. ಈವನ್ ನಿಮಗೆ ಡಿಸ್ಪ್ಲೇ, ಕ್ಯಾಮ್ರಾ, ತಿರ್ಗಾ ಯೂಸರ್ ಇಂಟರ್ಫೇಸು, ತಿರ್ಗಾ ಆಪರೇಟಿಂಗ್ ಸಾಫ್ಟ್ವೇರ್ ಎಲ್ಲವೂ ಕೂಡ ಲಿಟ್ರಲಿ ಎಲ್ಲವೂ ಕೂಡ ಸೇಮೇ ಇರುತ್ತೆ. ಸೊ ಇನ್ನೊಂದೇನು ಅಂತ ಹೇಳಿದ್ರೆ, ಒನ್ ಪ್ಲಸ್ ಮೊಬೈಲ್ ಬಂದು ಓಪ್ಪೋದ ನೆರಳಲ್ಲಿ ಬದುಕೋ ಆಗೋಯ್ತು. ಸೊ ಒನ್ ಪ್ಲಸ್ ಇವಾಗ ಅಟ್ ಪ್ರೆಸೆಂಟ್ ಅದು ಇಂಡಿಪೆಂಡೆಂಟ್ ಬ್ರ್ಯಾಂಡ್ ಅಲ್ಲ, ಅದು ಓಪ್ಪೋದು ಈಕೋ ಸಿಸ್ಟಮಲ್ಲಿ ಒಂದು ಡಿವಿಷನ್ ಆಗಿ ಈ ಥರನೇ ಇದೆ. ಈವನ್ ನೀವು ನೋಡಿ ಡಿಸೈನ್ ನೋಡ್ಬೋದು, ಚಾರ್ಜಿಂಗ್ ಟೆಕ್ನಾಲಜಿ, ಈವನ್ ಕ್ಯಾಮ್ರಾ ಸೆಟಪ್ಪು ಸೇಮ್ ಲೈಕ್ ಓಪ್ಪೋ ಹೆಂಗಿದೆ ಅಂತ ಹೇಳಿದ್ರೆ ಅದು ಜೆರಾಕ್ಸ್ ಕಾಪಿನೇ ಒನ್ ಪ್ಲಸ್ ಅಂತಂದರೆ ಹೇಳ್ಬೋದು. ಮೊದಲು ಅದರಲ್ಲೆಲ್ಲ ಡ್ಯಾಶ್ ಚಾರ್ಜಿಂಗ್ ಎಲ್ಲ ಯೂಸ್ ಮಾಡೋರು. ಬಟ್ ಅದೇನಾಗೋಯ್ತು ಅಂತ ಹೇಳಿದ್ರೆ ಇವಾಗ ಓಪ್ಪೋ ಅದು ವೂಕ್ ಚಾರ್ಜರ್ ಅಂತಲೇ ಬರ್ತಾ ಇದೆ. ಎರಡೂ ಕೂಡ ಸೇಮ್ ಚಾರ್ಜಿಂಗ್ ಟೆಕ್ನಾಲಜಿನ ಯೂಸ್ ಮಾಡ್ತಾರೆ. ಅವಾಗ ಜನ ಏನಾಯಿತು ಅಂತ ಹೇಳಿದ್ರೆ, ಸೊ ಇಷ್ಟೊಂದು ಸೇಮ್ ಫೀಚರ್ಸು ಓಪ್ಪೋ ಅಂತಕ್ಕಂಥ ಮೊಬೈಲೆಲ್ಲ ಕಡಿಮೆ ಪ್ರೈಸಿಗೆ ಸಿಗ್ತಾ ಇದೆ, ನಾವು ಅದನ್ನೇ ಯಾಕೆ ಒನ್ ಪ್ಲಸ್ಸಲ್ಲಿ ಜಾಸ್ತಿ ಪ್ರೈಸ್ ಕೊಡಬೇಕು ಅಂತ ಅಂದ್ಬಿಟ್ಟು ಎಲ್ಲರೂ ಓಪ್ಪೋಗೆ ಸ್ವಿಚ್ ಆಗ್ತಾ ಹೋದ್ರು. ಸೊ ಅವಾಗ ಏನಾಯಿತು, ಒರಿಜಿನಾಲಿಟಿ ಹೋಯಿತು, ಬ್ರ್ಯಾಂಡ್ ಐಡೆಂಟಿಟಿ ಕೂಡ ಕಳೆದೋಯ್ತು. ಸೊ ಆಮೇಲೆ ಇನ್ನೊಂದು ಏನು ಅಂತ ಹೇಳಿದ್ರೆ, ಅವರು ಫ್ಯಾನ್ಸ್ ಜೊತೆ ಕನೆಕ್ಷನ್ನ ಕಳ್ಕೊಂಡ್ರು. ಅಂದರೆ ಒನ್ ಪ್ಲಸ್ಗೆ ಅಂತ ಸಪ್ರೇಟ್ ಒಂದು ಫ್ಯಾನ್ ಬೇಸ್ ಇತ್ತು. ಸೊ ಯಾವಾಗ ಇಷ್ಟೆಲ್ಲ ಆಯಿತು ಗೊತ್ತಾ, ಆ ಫ್ಯಾನ್ ಬೇಸೇ ಕಡಿಮೆ ಆಗ್ತಾ ಬಂತು. ಸೊ ಒನ್ ಪ್ಲಸ್ಸು ಸ್ಟಾರ್ಟಿಂಗಲ್ಲಿ ಏನು ಮಾಡೋರು ಅಂತ ಹೇಳಿದ್ರೆ, ಯೂಸರ್ ಫೀಡ್ಬ್ಯಾಕ್ನ ಕೇಳ್ತಾ ಇದ್ರು. ಅವಾಗ ಫೋರಮ್ಸ್ನ ಕ್ರಿಯೇಟ್ ಮಾಡ್ತಾ ಇದ್ರು, ಕಮ್ಯುನಿಟಿ ಇವೆಂಟ್ಸ್ನ ಅವಾಗ ಹಮ್ಕೋತಾ ಇದ್ರು. ಅದರಿಂದ ಏನಾಯ್ತು ಅಂತ ಹೇಳಿದ್ರೆ, ಯೂಸರ್ಸ್ಗೆ ತಿರುಗಿ ಬ್ರ್ಯಾಂಡ್ಗೆ ಒಂದು ಬ್ರಿಡ್ಜ್ ಥರ ಇರೋದು. ಏನೇ ಫೀಡ್ಬ್ಯಾಕ್ ಬೇಕಾಗಿತ್ತು ಅಂತ ಹೇಳಿದ್ರೆ ಯೂಸರ್ಸೇ ಕೊಡ್ತಾ ಇದ್ರು, ಇದು ಸರಿ ಇದೆ, ಇದು ಸರಿ ಇಲ್ಲ ಅಂತ. ಬಟ್ ಯಾವಾಗ ಫ್ಲಾಗ್ಶಿಪ್ದು ಲೆವೆಲ್ಲು ಮಾರ್ಕೆಟಿಂಗ್ ಯಾವಾಗ ಡೌನ್ ಆಗ್ತಾ ಇತ್ತು ಬಂತು ಗೊತ್ತಾ, ಆವಾಗ ಕಮ್ಯುನಿಟಿ ಲೆವೆಲ್ಲು ಕೂಡ ಅದರಷ್ಟೇ ಕನೆಕ್ಟ್ ಆಗೋದು ಕಡಿಮೆ ಆಗ್ತಾ ಬಂತು. ಸೊ ಒನ್ ಪ್ಲಸ್ಸು ಫ್ಯಾನ್ಸೇ ಹೇಳ್ತಾರೆ, ಸೊ ಅವರು ಟ್ಯಾಗ್ ಲೈನ್ ಮೊದಲು ನೆವರ್ ಸೆಟಲ್ ಅಂತ ಇದ್ದಿದ್ದು ಇವಾಗ ಇದು ಆಲ್ವೇಸ್ ಸೆಟಲ್ ಅನ್ನೋ ಲೆಕ್ಕದವರೆಗೂ ಬರೋ ಥರ ಆಗೋಯ್ತು ಅಂತ ಅಂದ್ಬಿಟ್ಟು ಸ್ವಲ್ಪ ಜನ ಫ್ಯಾನ್ಸ್ ಈಗಲೂ ಕೂಡ ಟ್ರೋಲ್ ಮಾಡ್ತಾರೆ. ಸೊ ಇನ್ನು ಕೊನೆಯದಾಗಿ ಒನ್ ಟೈಮು ನಮ್ಮಂಥ ಟೆಕ್ ಲವರ್ಸ್ಗೆ ಡ್ರೀಮ್ ಫೋನ್ ಆಗಿರ್ತಕ್ಕಂಥ ಒನ್ ಪ್ಲಸ್ಸು ಸೊ ಇವತ್ತು ಕಾಂಪಿಟೇಷನಲ್ಲಿ ಮಿಕ್ಸ್ ಆಗಿ ಕಳೆದೋಗ್ಬಿಟ್ಟಿದೆ. ಸೊ ಮೇ ಬಿ ಒನ್ ಪ್ಲಸ್ಸು ಮತ್ತೆ ಕಮ್ಬ್ಯಾಕ್ ಮಾಡ್ಬೋದು, ಆದರೆ ಅದು ಯಾವಾಗ ಸಾಧ್ಯ ಆಗೋದು ಅಂತ ಹೇಳಿದ್ರೆ, ಫಸ್ಟ್ ಟೈಮ್ ಇದ್ದಕ್ಕಂಥ ಒರಿಜಿನಾಲಿಟಿ, ಅವ್ರ ಪ್ರೀವಿಯಸ್ ಟೈಮಲ್ಲಿ ಫಿಕ್ಸ್ ಮಾಡ್ತಾ ಇರತಕ್ಕಂಥ ಪ್ರೈಸು, ಜೊತೆಗೆ ಅವರ ಮೇನ್ ಸ್ಟ್ರೆಂತ್ ಆಗಿರ್ತಕ್ಕಂಥ ಆಕ್ಸಿಜನ್ OSನ ತಂದಾಗ ಮಾತ್ರ ಒನ್ ಪ್ಲಸ್ ಮತ್ತೆ ಕಮ್ಬ್ಯಾಕ್ ಮಾಡ್ಬೋದು. ಇಲ್ಲ ಅಂದರೆ ತುಂಬಾ ಕಷ್ಟ. ಇವಾಗ ಡೌನ್ಫಾಲ್ ಆಗ್ತಾ ಇದೆ. ನಾಳೆ ಒಂದಲ್ಲ ಒಂದು ದಿನ HTC, ತಿರ್ಗಾ ಕೆಲವೊಂದು ಮೊಬೈಲ್ಗಳಿದೆ ಹೋಗುತ್ತೆ, ಲೈಕ್ ನೋಕಿಯಾ, ಈ ಥರ ಕಳೆದೋಗ್ಬಿಡುತ್ತೆ. ಸೊ ನಿಮ್ಗೇನಾದರೂ ಈ ಒನ್ ಪ್ಲಸ್ ಡೌನ್ಫಾಲ್ದು ವಿಡಿಯೋ ನಿಮ್ಗೇನಾದ್ರು ಇಷ್ಟ ಆಗಿದೆ ಅಂತ ಹೇಳಿದ್ರೆ ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ,
ಹಾಗೆ ನಿಮ್ಮ ಟೆಕ್ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿ. ಸೊ ಜೊತೆಗೆ ಈ ವಿಡಿಯೋ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೀವು ಇನ್ನೂ ಕೂಡ ನಮ್ಮ ಮಂಜು ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ನೀವು ಯಾವ ಒನ್ ಪ್ಲಸ್ನ ಯೂಸ್ ಮಾಡ್ತಾ ಇದ್ದೀರಾ, ಮುಂದೆ ಯಾವ ಒನ್ ಪ್ಲಸ್ಗೆ ಅಪ್ಗ್ರೇಡ್ ಆಗಬೇಕು ಅಂತ ಅಂದ್ಕೊಂಡಿದ್ರೆ ಅದನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ.